ನಿಜವಾದ ಬಿಡುಗಡೆ ಅಂದ್ರೆ ಏನು? ಅದು ಹೇಗೆ ತಿಳಿಯುತ್ತೆ ನಮಗೆ? ಇದು ಒಂದು ಪ್ರಶ್ನೆಯಲ್ಲಿ ಒಂದು ತಮಾಷೆ ಇದೆ. ನಿಜವಾದ ಬಿಡುಗಡೆ, ಸುಳ್ಳು ಬಿಡುಗಡೆ ಅಂತಿಲ್ಲ. ಒಂದೇ ಬಿಡುಗಡೆ ಇರೋದು, ಒಂದೇ ಬಂಧನ, ಒಂದೇ ಬಿಡುಗಡೆ. ಬಂಧನದಲ್ಲಿರೋರು ಸಿಕ್ಕಾಕೊಂಡಿರ್ತಾರೆ, ಬಿಡುಗಡೆಯಲ್ಲಿರೋರು ಸಿಕ್ಕಾಕೊಂಡಿರಲ್ಲ. ನಿಜವಾದ ಬಿಡುಗಡೆ ಏನು? ಮುಕ್ತಿ ಅಂತ ಹೇಳ್ತಾರೆ. ಅದನ್ನು ದೊಡ್ಡ ಪದ ಉಪಯೋಗಿಸಿದ ತಕ್ಷಣ ಸತ್ತ ಮೇಲೆ ಅಂತ ಹೇಳ್ತಾರೆ. ಅದಲ್ಲ. ಆ ಮುಕ್ತಿ ಅನ್ನೋದು ಒಂದು ಪದ ಬಹಳ ಆಳವಾದದ್ದು. ನಾವು ಎಷ್ಟರಿಂದ ಮುಕ್ತರಾಗಬೇಕು, ಎಷ್ಟೋ ದೋಷಗಳಿಂದ ಮುಕ್ತರಾಗಬೇಕು, ಎಷ್ಟೋ ದುರ್ಬಲತೆಗಳಿಂದ ನಾವು ಮುಕ್ತರಾಗಬೇಕು, ಎಷ್ಟೋ ದುಶ್ಚಟಗಳಿಂದ ಮುಕ್ತರಾಗಬೇಕು. ಯಾವ್ಯಾವುದು ನಮಗೆ ಡಿಸ್ಟ್ರಾಕ್ಷನ್ ಇದೆ, ಡಿಸ್ಟಾರ್ಷನ್ಸ್ ಇದೆ, ಇದರಿಂದ ಎಲ್ಲ ಮುಕ್ತಿ ಆಗಬೇಕಲ್ವ ನಮಗೆ. ಅದೆಲ್ಲ ಯಾವುದರಿಂದ ಮೂಲತಃ ಬಂದಿರೋದು? ಒಂದೊಂದೇ ಮುಕ್ತಿ ಹಾಕ್ಕೊಂಡು ಹೋಗೋದಲ್ಲ, ಚೈನಲ್ಲಿ ಒಂದೊಂದಾದ್ಮೇಲೆ ಒಂದೊಂದು ಅಂತ. ಎಲ್ಲ ಚೈನು ಒಂದಕ್ಕೆ ಸಿಕ್ಕಾಕೊಂಡಿದೆ. ಅದು ಯಾವುದು ಅಂದರೆ ನಮ್ಮ ಅಹಂಕಾರ, ನಮ್ಮ ಮಾಯೆ. ಅದಕ್ಕೆ ನಾವು ಸಿಕ್ಕಾಕೊಂಡಿದ್ದೀವಲ್ಲ, ಅದಕ್ಕಿಂತ ಬಂಧನ ಯಾವುದೂ ಇಲ್ಲ. ದ ಫಸ್ಟ್ ಚೈನ್ ಅದು ಬಿಡುಗಡೆ ಆದರೆ ಎಲ್ಲ ಚೈನು ಬಿದ್ದೋಗುತ್ತೆ. ಅದ್ರ ಮೇಲೆ ಎಲ್ಲ ನಿಂತಿದೆ. ಅದು ನಿಂತಿರೋದು ಬುಡ ಇಲ್ಲದೆ ನಿಂತಿದೆ, ಅಂದರೆ ಅಹಂಕಾರ. ಯಾವಾಗ ನಮ್ಮ ಸುಳ್ಳಿಂದ ನಮಗೆ ಬಿಡುಗಡೆ ಆಗುತ್ತೋ, ಅಹಂಕಾರ ಅನ್ನೋ ಆರೋಪದಿಂದ ಬಿಡುಗಡೆ ಆಗುತ್ತೋ, ಆವಾಗ ಮಿಕ್ಕಿದ್ದೆಲ್ಲನೂ ಬಿಡುಗಡೆ ಆದಂಗೆನೆ. ಬಾಡಿ ಕಂಪ್ಲೀಟ್ ಬಿಡುಗಡೆ ಆಯಿತು ದೇಹಾಭಿಮಾನ ಹೋದ ತಕ್ಷಣ. ಮನಸ್ಸು ಕಂಪ್ಲೀಟ್ ಬಿಡುಗಡೆ ಆಯಿತು ನಮ್ಮ ಕಾನ್ಫ್ಲಿಕ್ಟ್ ಹೋದ ತಕ್ಷಣ. ಬುದ್ಧಿ ಕಂಪ್ಲೀಟ್ ಬಿಡುಗಡೆ ಆಯಿತು ನಮ್ಮ ಅಹಂಕಾರ ಹೋದ ತಕ್ಷಣ. ಹೀಗೆ ಯಾವ್ಯಾವುದನ್ನು ಬಿಡಿಸಿದ್ರೆ ಯಾವ್ಯಾವುದು ರಿಲೀಸ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದ ಬಿಡುಗಡೆ ಅನ್ನೋದು ನಾವು ಯಾವುದ್ರಲ್ಲಿ ಸಿಕ್ಕಾಕೊಂಡಿದ್ದೀವೋ ಅದರಲ್ಲಿ ಬಿಡಿಸ್ಕೊಳ್ಬೇಕು. ಮೊದಲು ನಮ್ಮ ಬುದ್ಧಿಯನ್ನು ನಮ್ಮ ಅಹಂಕಾರದಿಂದ ಬಿಡಿಸ್ಬೇಕು. ಇದೇ ಬಹಳ ದೊಡ್ಡ ಬಂಧನ ನಮಗಿರೋದು. ಬುದ್ಧಿ ಜಾಸ್ತಿ ಇದ್ದಷ್ಟು ಅಹಂಕಾರಕ್ಕೆ ಬಹಳಷ್ಟು ಹೆಣ್ಕೊಂಡ್ಬಿಟ್ಟಿದೆ ಅದು, ಅಹಂಕಾರ ಮತ್ತು ಬುದ್ಧಿ ಎರಡು. ಬುದ್ಧಿ ಬಿಡುಗಡೆ ಆದರೆ ವಿವೇಕ ಜಾಗೃತವಾಗುತ್ತೆ. ಬಿಡುಗಡೆ. ಅಮ್ಮ, ಮನಸ್ಸು ಶಾಂತಿಯಲ್ಲಿರುವವ್ರಿಗೆ ಬೇಗ ಕೋಪ ಬಂದರೆ ಯಾವ ಕಾರಣಕ್ಕೆ ಅದು ಇರಬಹುದು? ಮನಸ್ಸು ಶಾಂತಿಯಲ್ಲಿ ಇರೋರಿಗೆ, ನಿಮ್ಮ ಪ್ರಶ್ನೆಯಲ್ಲಿ ಮನಸ್ಸು ಯಾವತ್ತೂ ಶಾಂತಿಯಲ್ಲಿ ಇರಲ್ಲ. ಇದು ಬೇಸಿಕ್. ಅಮನಸ್ಸೇ ಶಾಂತಿಯಾಗಿರೋದು. ಶಾಂತಿ ಮನಸ್ಸಿಗೆ ಆಚೆ, ಮನಸ್ಸಿನ ಪಕ್ಕಕ್ಕಿಟ್ಟರೆ ಶಾಂತಿ. ತಡಬಡಿಸ್ತಾ ಇರೋ ಮನಸ್ಸಿನಲ್ಲಿ ಶಾಂತಿ ಅಪೇಕ್ಷೆ ಪಡೋದೇನೇ ಸುಳ್ಳು. ಮನಸ್ಸಿಗೆ ಮೀರಿ ಹೋಗೋಕ್ಕಾಗದೇ ಇರೋರು ಮನಸ್ಸಿನಲ್ಲಿ ಭ್ರಮೆಯಲ್ಲಿ ಶಾಂತಿಯನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಯುವರ್ ಕಲ್ಟಿವೇಟೆಡ್ ಪೀಸ್ ಇನ್ ದಿ ಮೈಂಡ್ ಈಸ್ ನಾಟ್ ಪೀಸ್, ಇಟ್ ಲುಕ್ಸ್ ಲೈಕ್ ಪೀಸ್. ಇದು ಪೆರಿಫೆರಿನಲ್ಲಿ ಪೀಸ್ ಥರ ಕಾಣುತ್ತೆ, ಅದು ನೀವು ಬೆಳೆಸ್ಕೊಂಡಿರೋದು. ಅಲ್ಲಿ ಕಾಯ್ತಾ ಇರುತ್ತೆ ಅಶಾಂತಿ ಅನ್ನೋದು ಹಿಂದೆ, ಕಾಯ್ತಾ ಇರುತ್ತೆ ಕೋಪ ಅನ್ನೋದು ಹಿಂದೆ. ಶಾಂತವಾಗಿದ್ದರೆ ಅದು ಅಲ್ಲಿಂದ ಬಂದೇ ಬರುತ್ತೆ. ಒಂದು ನಿಮಿಷ ಶಾಂತಿ ಕಳೆದೋದ ತಕ್ಷಣ ಬರುತ್ತೆ. ಅದು ಕಳೆದೋಗೋ ಶಾಂತಿ. ಕೋಪ ಬರಲೇಬೇಕು. ಆದರೆ ಯಾವಾಗಲೂ ಕಳೀದೇ ಇರೋ ಉಳಿದಿರೋ ಶಾಂತಿ, ಸ್ವಭಾವದ ಶಾಂತಿ ಒಳಗಿದೆ. ಅಲ್ಲಿ ಯಾರೂ ನಿಮ್ಮ ಶಾಂತಿನ ಕೆಡಿಸೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಟಚ್, ನೋಬಡಿ ಕ್ಯಾನ್ ಡಿಸ್ಟರ್ಬ್ ಯುವರ್ ಇನ್ನರ್ ಪೀಸ್. ಬೆಟರ್ ಶಿಫ್ಟ್ ಫ್ರಮ್ the periphery to the center, to that real peace which has no opposite of negativity. ಹಾಗೆ ಯೋಗಾಭ್ಯಾಸಕ್ಕೂ ಸಿಕ್ಕಾಕೊಂಡಿರ್ತಾರೆ ಕೆಲವರು. ಅದರದ ಲಕ್ಷಣಗಳು ಒಂದು 5 ಹೇಳ್ಬೋದಾ? ಓಹೋ, ಯೋಗಾಭ್ಯಾಸಕ್ಕೆ ಸಿಕ್ಕಾಕೊಳ್ಳೋರೇ ಜಾಸ್ತಿ ಜನ. ಆ ಲಕ್ಷಣಗಳು ಅಷ್ಟೇ, ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಯೋಗ ಮಾಡೋದು ಒಳ್ಳೆಯದು. ಯೋಗಕ್ಕೆ ಎಷ್ಟು ಅವ್ರು ಇದು ಕೊಟ್ಟಿರ್ತಾರೆ ಅಂದರೆ, ಒಂದಿನ ಯೋಗ ಮಾಡಿದರೆ ಅವ್ರು ಊಟ ಮಾಡಲ್ಲ ಅವತ್ತು. ಯಾಕೆಂದರೆ ಇವತ್ತು ಯೋಗ ಮಾಡಿಲ್ಲ, ಯೋಗ ಮಾಡದೆ ನಾನೇನಾದ್ರು ತಿಂದುಬಿಟ್ರೆ ನಾನು ದಪ್ಪ ಆಗಿಬಿಟ್ರೆ ಅಂತ. ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಯೋಗ ಮಾಡೋರು ಭಾಳ ಜನ. ಅದರಿಂದ ಹೇಳ್ತಾ ಇದ್ದೀನಿ. ಅದರಿಂದ ಅವ್ರು ಊಟ ಮಾಡಲ್ಲ. ಇದು ಸರಿಯಾದ ಲಕ್ಷಣ ಅಲ್ಲ, ಸಿಕ್ಕಾಕೊಂಡಿರೋ ಲಕ್ಷಣ.
ಯೋಗ ಮಾಡದೇ ಇದ್ದರೆ, ಟೈಮ್ ಆಗದೇ ಇದ್ದರೆ ಅವರಿಗೆ ಟೆನ್ಷನ್ ಆಗುತ್ತೆ. ಮಿಕ್ಕಿದ ಕೆಲಸ ಎಲ್ಲ ಟೆನ್ಷನ್ನಲ್ಲೇ ಮಾಡ್ತಾರೆ. ಯೋಗ ಮಾಡೋಕ್ಕಾಗಲಿಲ್ಲ ಇವತ್ತು, ಯೋಗ ಮಾಡೋಕ್ಕಾಗಲಿಲ್ಲ ಇವತ್ತು, ಆ ಟೆನ್ಷನ್, ಮಾಡೋಕ್ಕಾಗಲಿಲ್ಲ ಇವತ್ತು, ಮಾಡೇ ಇಲ್ಲ ಯೋಗ, ಏನೋ ಎಂಥ ಕೆಲಸ ಆಗೋಯ್ತು, ಅನಾಹುತ ಆಗೋಯ್ತು ಅಂತ ಆ ಟೆನ್ಷನ್ನು ವಿಪರೀತ. ಅದು ಯೋಗಕ್ಕೆ ಸಿಕ್ಕಾಕೊಂಡಿರೋ ಲಕ್ಷಣ, ಅಬ್ಸೆಸ್ಡ್ ವಿತ್ ಯೋಗ. ಆಮೇಲೆ ಮೂರನೇದು ಯೋಗಕ್ಕೆ ಸಿಕ್ಕಾಕೊಳ್ಳೋದು ಅಂದರೆ ಯಾವಾಗಲೂ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ಯೋಗ ಮಾಡೋದು. ಅವ್ರಿಗೆ ಎಳೆಯೋಕ್ಕಾಗತ್ತೆ, ನಂಗಾಗಲಿಲ್ಲ, ಅವ್ರಿಗೆ ಬಗ್ಗಕ್ಕಾಗತ್ತೆ, ನಂಗೆ ಬಗ್ಗಕ್ಕಾಗಿಲ್ಲ, ಇನ್ನು ಅವ್ರು ಮುಂದೆ ಹೊಟ್ಟೋದ್ರು, ನಂಗೆ ಆಗ್ತಾಯಿಲ್ಲ, ನನ್ನ ಬಾಡಿ ಇದಾಗ್ತಾಯಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ. ಯಾವಾಗಲೂ ಯೋಗ ಮಾಡಿ ನಮಗೆ ಕಾನ್ಫಿಡೆನ್ಸ್ ಬರಬೇಕೆ ಹೊರತು ಗ್ರೂಪ್ನಲ್ಲಿ ಯೋಗ ಮಾಡೋಕ್ಕೆ ಹೋಗಿ ಕೀಳಿರಿಮೆ ಬರುತ್ತೆ ಅವ್ರಿಗೆ. ನನ್ನ ಕೈಲಿ ಆಗ್ತಾಯಿಲ್ಲ, ಅವರೆಲ್ಲ ಮಾಡ್ತಾರೆ, ನಂಗೆ ಆಗಲ್ಲ ಅಂತ ಬಿಟ್ಬಿಡ್ತಾರೆ. ಇದು ಒಂದು ಒಳ್ಳೆಯ ಲಕ್ಷಣ ಅಲ್ಲ. ಆಮೇಲೆ ಯೋಗ ಮಾಡುವಾಗ ನಮ್ಮ ದೇಹ ಯೋಗ ಮಾಡ್ತಾ ಇರೋದು, ಅದಕ್ಕೆ ಕೆಲವು ಕೆಪಾಸಿಟಿಗಳಿದೆ, ಕೆಲವು ಇನ್ಕೇಪಬಿಲಿಟಿನೂ ಇದೆ, ಕೆಲವು ತೊಂದರೆಗಳಿದೆ, ಡಿಫೆಕ್ಟ್ಸ್ ಇದೆ, ಅದನ್ನೆಲ್ಲ ಒಪ್ಕೊಳ್ಳಲ್ಲ. ಆಮೇಲೆ ಯೋಗ ಮಾಡ್ತಾ ಇದ್ದಾಗ ಅದರ ಫಲಿತಾಂಶ, ಸರಿಯಾದ ಯೋಗದ ಫಲಿತಾಂಶ ಅವ್ರಿಗೆ ಗೊತ್ತಿರಬೇಕು. ಇಲ್ಲದೇ ಇದ್ದರೆ ಎಷ್ಟೋ ಜನ ಯೋಗನ ಓವರ್ ಮಾಡಿ ಪಚಿತಿಗೆ ಬಂದದ್ದು ಉಂಟು. ಅದು ಕೂಡ ಸಿಕ್ಕಾಕೊಂಡಿರೋದು, ಯೋಗಕ್ಕೆ ಸಿಕ್ಕಾಕೊಂಡಿರೋದು. ಆಮೇಲೆ ಲಾಸ್ಟಲ್ಲಿ ಯೋಗ ನಾವು ಚಿಕ್ಕವರಿದ್ದಾಗ ಒಂದು ಮಾಡ್ತಾ ಇರ್ತೀವಿ, ವಯಸ್ಸಾಗ್ತಾ ವಯಸ್ಸಿಗೆ ತಕ್ಕಂತೆ ದೇಹ ಬದಲಾಗ್ತಾ ಇರುತ್ತೆ. ದೇಹಕ್ಕೆ ತಕ್ಕಂತೆ ನಮ್ಮ ಆಸನಗಳು ಕೂಡ ನಾವು ಕೆಲಸದ ಲಿಮಿಟ್ ಮಾಡ್ಕೊಳ್ಬೇಕಾಗತ್ತೆ, ಸ್ಟ್ರೆಚಿಂಗು ಅಷ್ಟೇ ಕಮ್ಮಿ ಮಾಡ್ಕೋಬೇಕಾಗತ್ತೆ. ನಾವು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ. ಯೋಗ ಅಂದಾಗ ತುಂಬ ಜನಕ್ಕೆ ಅವರಿಗೆ ಸೂಕ್ಷ್ಮತೆ ಗೊತ್ತಿಲ್ಲ. ಯೋಗ ಧ್ಯಾನದಲ್ಲಿ ಮುಗಿಬೇಕು. ಯೋಗ ಅನ್ನೋದು ಒಂದು ಸ್ಪಿರಿಚುವಲ್ ಪಾತ್, ಇದು ಒಂದು ಕ್ಲೆನ್ಸಿಂಗ್. ಯೋಗದಲ್ಲಿ ಬರೀ ನಾವು ಪಾಶ್ಚರ್ ಮುಖ್ಯ ಅಲ್ಲ. ಇದೆಲ್ಲ ಯೋಗ ಮಾಡ್ತಾ ಇದ್ದಾಗ ಇದು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಎಲ್ಲ ಹೇಳುವಾಗ ಇದು ಕೂಡ ಅದರಲ್ಲಿ ಒಂದು ಮೆಟ್ಲು. ಮುಂದಿನ ಮೆಟ್ಲಿಗೆ ಹೋಗೋಕ್ಕೆ ಹಿಂದಿನ ಮೆಟ್ಲಲ್ಲಿ ನಾನು ಡಿಸಿಪ್ಲಿನ್ ಇರಬೇಕು ಅಂತ. ಯೋಗ ಮಾಡೋರು ಸಿಕ್ಕಾಪಟ್ಟೆ ತಿಂತಾರೆ, ತುಂಬ ತಿಂದಿದ್ದಕ್ಕೆ ಯೋಗ ಮಾಡ್ತಾರೆ. ಕೆಲವರು ಯೋಗ ಮಾಡೋರು ನಾನು ಯೋಗ ಮಾಡ್ತಾಯಿದ್ದೀನಿ ತಿನ್ನೋದೇ ಇಲ್ಲ. ಆ ಎಕ್ಸ್ಟ್ರೀಮ್ಸು ಕೂಡ ಸಿಕ್ಕಾಕೊಂಡ್ರೋ ಲಕ್ಷಣ. ಅಮ್ಮ, ಬುದ್ಧಿವಂತನಿಗೂ ಮುಗ್ಧನಿಗೂ ಮೂರ್ಖನಿಗೂ ಏನು ವ್ಯತ್ಯಾಸ? ಬುದ್ಧಿವಂತನಿಗೂ ಹೇಗೆ ತಿಳಿಯುತ್ತೆ ನಮ್ಗದು? ಮೂರ್ಖನಿಗೂ ಏನು ವ್ಯತ್ಯಾಸ, ಮುಗ್ಧನಿಗೂ ಏನು ವ್ಯತ್ಯಾಸ? ಕರೆಕ್ಟ್, ಖಂಡಿತ ವ್ಯತ್ಯಾಸ ಇದೆ. ಡೈಮೆನ್ಷನಲ್ ವ್ಯತ್ಯಾಸ, ಆಯಾಮದಲ್ಲಿ ವ್ಯತ್ಯಾಸ. ಭೂಮಿಗೂ ಆಕಾಶಕ್ಕೂ ಇರುವ ಅಂತರ ಇದೆ, ಆದರೆ ಅದು ಕಾಣಲ್ಲ. ಬುದ್ಧಿವಂತನು ಯಾರು, ಮುಗ್ಧ ಯಾರು, ಮೂರ್ಖ ಯಾರು? ಬುದ್ಧಿ ಇದ್ರೂ ಕೂಡ ಮೂರ್ಖರು ವಿವೇಕ ಇಲ್ಲದೆ ಇದ್ರೆ. ಬುದ್ಧಿವಂತನಲ್ಲೇ ಎರಡು ಭಾಗ, ಒಬ್ಬ ವಿವೇಕಿ, ಒಬ್ಬ ಮೂರ್ಖ. ಬುದ್ಧಿ ಇದ್ರೂ ಅಜ್ಞಾನದಲ್ಲಿರೋನು ಮೂರ್ಖ, ಬುದ್ಧಿ ಇದ್ದು ವಿವೇಕದಲ್ಲಿರೋನು ಜ್ಞಾನಿ. ಬುದ್ಧಿವಂತನೇ ಜ್ಞಾನಿ, ಬುದ್ಧಿವಂತನೇ ಮೂರ್ಖ. ಬಂಧಿಸ್ಕೊಂಡಿರೋನು ಮೂರ್ಖ, ಅಹಂಕಾರದಲ್ಲಿರೋನು ಮೂರ್ಖ, ಬುದ್ಧಿ ಕೆಟ್ಟಿರೋನು, ಬುದ್ಧಿ ಭ್ರಮಾಧೀನವಾಗಿರೋನು ಮೂರ್ಖ. ಆದರೆ ಅದರಿಂದ ಬಿಡಿಸ್ಕೊಂಡಿರೋನು ಬುದ್ಧಿವಂತ, ಅಂದರೆ ವಿವೇಕಿ, ಅವನು ಜ್ಞಾನಿ, ಅವನು ಮೇಧಾವಿ. ಅವನು ಇವೆರಡು ಬುದ್ಧಿ ಇರೋರ್ಗೇನೆ. ಆದರೆ ನಾವು ಯಾರನ್ನ ಮುಗ್ಧ ಅಂತೀವೋ, ಇದು ಬಹಳ ದೊಡ್ಡ ಒಂದು ಯೋಗಿ ಅವಸ್ಥೆ. ಮುಗ್ಧತೆಯಲ್ಲಿ ಅಹಂಕಾರ ಇಲ್ಲ, ಮುಗ್ಧತೆಯಲ್ಲಿ ಜ್ಞಾನ ಇಲ್ಲದೆ ಇರಬಹುದು, ಮುಗ್ಧತೆಯಲ್ಲಿ ಅಹಂಕಾರ ಇಲ್ಲ, ಮುಗ್ಧತೆಯಲ್ಲಿ ಬುದ್ಧಿ ಇಲ್ಲದೆ ಇರಬಹುದು, ಜ್ಞಾನ ಇಲ್ಲದೆ ಇರಬಹುದು, ಆದರೆ ಸಹಜತೆ ಇದೆ. ಮುಗ್ಧನು ಯಾವಾಗ ಬೇಕಾದರೂ ಜ್ಞಾನಿ ಆಗ್ಬೋದು, ಮುಗ್ಧನು ಯಾವಾಗ ಬೇಕಾದರೂ ಪಂಡಿತನಾಗ್ಬೋದು. ಮುಗ್ಧ, ಇನ್ನಸೆಂಟ್, ಪ್ಯೂರ್ ಹಾರ್ಟೆಡ್ ಫೆಲೋ, ಅವನಿಗೆ ಯಾವ ಮೊಮೆಂಟಲ್ಲಿ ಬೇಕಾದರೂ ಎನ್ಲೈಟನ್ಮೆಂಟ್ ಆಗುತ್ತೆ. ಹಿ ಕುಡ್ ಕನೆಕ್ಟ್ ದಿ ಯೂನಿವರ್ಸ್.
ಮುಗ್ಧತೆ ನಿಜವಾಗ್ಲೂ ಬೇಕಾಗಿರೋದು. ಇಲ್ಲಿ ಬುದ್ಧಿವಂತನಾಗಿದ್ದರೂ ಕೂಡ ಅಹಂಕಾರ ಬಿಟ್ಟರೂ ಕೂಡ ಇವನು ಮುಗ್ಧನಾದ ಮೇಲೇ ಜ್ಞಾನಿ ಆಗೋಕ್ಕೆ ಸಾಧ್ಯ. ಬುದ್ಧಿ ಇದ್ದವನು ಮುಗ್ಧನಾಗ್ತಾನೆ, ಬುದ್ಧಿ ಇಲ್ಲದೇದವನು ಮುಗ್ಧನಾಗ್ತಾನೆ. ಯಾವ ಟೈಮ್ನಲ್ಲೂ ಬೇಕಾದರೆ ಇವನು ಮುಗ್ಧನಾದವನು ಜ್ಞಾನಿ ಆಗ್ಬೋದು. ಬುದ್ಧಿವಂತನೂ ಜ್ಞಾನಿ ಆಗ್ಬೋದು, ಮುಗ್ಧನೂ ಜ್ಞಾನಿ ಆಗ್ಬೋದು. ಎಷ್ಟೋ ಕಥೆಯಲ್ಲಿ ಕಾಳಿದಾಸ ಮುಗ್ಧ ಇದ್ದಕ್ಕಿದ್ದಂಗೆ ಅವನಿಗೆ ಆ ದೇವಿದು ಆಶೀರ್ವಾದ ಆಯಿತು. ಎಷ್ಟೋ ಮುಗ್ಧರು ಇವತ್ತು ಸಂತರಾಗಿರೋರು ಎಲ್ಲರೂ ತುಂಬ ಬುದ್ಧಿವಂತರು, ಎಲ್ಲ ಪಾಂಡಿತ್ಯ ಗೊತ್ತಿದ್ದವರು ಕೂಡ ಅಜ್ಞಾನದಲ್ಲಿ ನಡ್ಕೊಂಡು ಆಮೇಲೆ ಅದನ್ನು ಬಿಟ್ಟು ಅದಕ್ಕಿಂತ ಹೆಚ್ಚು ಜ್ಞಾನ ಅಂತ ಸರೆಂಡರ್ ಆದವ್ರು ಇದ್ದಾರೆ. ಬುದ್ಧಿ ಇರೋನು ಸರೆಂಡರ್ ಆಗಬೇಕು, ಮೂರ್ಖ ಸರೆಂಡರ್ ಆಗಲ್ಲ, ಮುಗ್ಧ ಸರೆಂಡರ್ನಾಗೇ ಇರ್ತಾನೆ. ಅಮ್ಮ, ಧ್ಯಾನಕ್ಕೆ ಸಿಕ್ಕಾಕೊಂಡವರ ಒಂದು 5 ಲಕ್ಷಣ ಹೇಳ್ತೀರಾ? ಧ್ಯಾನಕ್ಕೆ ಸಿಕ್ಕಿಕೊಂಡವರ 5 ಲಕ್ಷಣಗಳು ಯಾವುದು ಅಂತ ಕೇಳ್ತಾ ಇದ್ದೀರಾ. ಧ್ಯಾನಕ್ಕೆ ಸಿಕ್ಕಾಕೊಳ್ಳೋದು ಅಂದರೆ ಅವರು ಧ್ಯಾನದ ಬಗ್ಗೆನೇ ಡಿಫೈನ್ ಮಾಡಿ ತಮ್ಮದೇ ಆದ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ. ಮೆಡಿಟೇಷನ್ ಅಂದರೆ ಈ ಥರ ಮಾಡಬೇಕು ಅಂತ, ಇಷ್ಟೊತ್ತಿಗೆ ಮಾಡಬೇಕು, ಇಷ್ಟೊತ್ತು ಕೂತ್ಕೋಬೇಕು, ಈ ಥರ ಮಂತ್ರ ತಗೋಬೇಕು, ನಾನು ಹೀಗೆ ಈ ಥರನೇ ಇರಬೇಕು, ಹೀಗೆ ಮಾಡ್ತಾ ಹೋದರೆ ಯಾವತ್ತೋ ಒಂದು ದಿನ ಸಿಗುತ್ತೆ, ಈ ಮೆಡಿಟೇಷನಲ್ಲಿ ಬೆಳಕು ಕಾಣೋವರೆಗೂ ಮಾಡಬೇಕು, ಮೆಡಿಟೇಷನಲ್ಲಿ ದರ್ಶನ ಆಗಬೇಕು ಅಲ್ಲಿವರೆಗೂ ಮಾಡಬೇಕು, ಈ ಥರದ್ದೆಲ್ಲ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡ ತಕ್ಷಣ ಅದೇನು ಆಗಲ್ಲ. ಯಾಕೆ ಅಂದರೆ ಅದೆಲ್ಲ ಆಗೋದಲ್ಲ ಧ್ಯಾನ. ಅವರು ಅದು ಸಿಗೋವರೆಗೂ ಬಿಡಲ್ಲ, ಅದೇ ಮಾಡ್ತಿರ್ತಾರೆ. ಮೆಡಿಟೇಷನ್ ಒಂದು ಅಭ್ಯಾಸ, ಹ್ಯಾಬಿಟ್ಟು. ದಿನ ಮಾಡ್ತಾರೆ, ಕೊನೆಯಲ್ಲಿ ಒಂದಿನ ಈ ಥರದವ್ರು ಬಿಟ್ಬಿಡ್ತಾರೆ. ಇದೇ ಲಕ್ಷಣ. ಮೆಡಿಟೇಷನ್ಗೆ ಸಿಕ್ಕಾಕೊಂಡವರು ಅವರು ಮಧ್ಯದಲ್ಲಿ ಬಿಟ್ಬಿಡ್ತಾರೆ. ಒಂದು ಲಕ್ಷಣ. ಎರಡನೇ ಲಕ್ಷಣ ಏನು ಅಂದರೆ, ಮೆಡಿಟೇಷನ್ ಶುರು ಮಾಡಿದ ತಕ್ಷಣ ಅವರಿಗೆ ಇದು ಅಲ್ಟಿಮೇಟ್ ನಾನು ಕಲಿತಾ ಇರೋದು ಅಂತ ಪೂಜೆ ನಿಲ್ಲಿಸ್ಬಿಡ್ತಾರೆ, ದೇವಸ್ಥಾನಕ್ಕೆ ಹೋಗೋದು ನಿಲ್ಲಿಸ್ಬಿಡ್ತಾರೆ, ಗುರುಗಳ ಹತ್ರ ಹೋಗೋದು ನಿಲ್ಲಿಸ್ಬಿಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಿಂದ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಯಾವ್ಯಾವುದು ಧ್ಯಾನಕ್ಕೆ ಪೂರಕವಾಗಿ ಮಾಡಬೇಕಾದದ್ದನ್ನು ಬಿಟ್ಬಿಡ್ತಾರೆ. ಇದು 2ನೇ ಲಕ್ಷಣ. 3ನೇ ಲಕ್ಷಣ, ಅವ್ರನ್ನ ಅವರು ಐಡೆಂಟಿಫೈ ಮಾಡ್ಕೊಳ್ಳೋದು, ನಾನು ಧ್ಯಾನಿ ಅಂತ. ಆಮೇಲೆ ಅದ್ರ ಬಗ್ಗೆ ತುಂಬ ಪುಸ್ತಕಗಳನ್ನು ಓದೋದು. ನಿರ್ವಿಕಲ್ಪ ಸಮಾಧಿ ಅಂದರೆ ಏನು, ಸಮಾಧಿ ಅಂದರೆ ಏನು, ಆ ಥರ ಆ ದೊಡ್ಡ ದೊಡ್ಡ ಹಿಮಾಲಯನ್ ಮಾಸ್ಟರ್ಸು ಆ ಪುಸ್ತಕಗಳನ್ನೆಲ್ಲ ಓದಿ ಯಾರ್ಯಾರು ಏನೇನು ಅನುಭವಗಳಾಗಿದೆ ಆ ಅನುಭವಕ್ಕಾಗಿ ಮಾಡ್ತೀನಿ ಅಂತ ಈ ಥರ ಮಾಡೋದು ಕೂಡ ಸಿಕ್ಕಾಕೊಳ್ತಾರೆ. ಇನ್ನೊಂದು ಲಕ್ಷಣ ಏನು ಅಂದರೆ, ಧ್ಯಾನ ಕಾನ್ಸಂಟ್ರೇಷನ್ ಅಂತ, ಫೋಕಸ್ ಅಂತ ಕೆಲವು ಮೆಥಡ್ಸ್ನ ಇಟ್ಕೊಂಡು ಮಾಡೋರು. ಅವರು ಅದನ್ನು ಮಾಡೋಕ್ಕಾಗಲ್ಲ, ತಲೆನೋವು ಬರುತ್ತೆ. ಈ ಥರ ಅವ್ರು ಸಿಕ್ಕಾಕೊಂಡವರು ಟೆಕ್ನಿಕ್ಸ್ನ, ಗುರುಗಳನ್ನ ಬದಲಾಯಿಸ್ತಾನೆ ಇರ್ತಾರೆ. ಮಂತ್ರನ 28 ಕಡೆ ದೀಕ್ಷೆ ತಗೋತಾರೆ. ಇದು ಕೂಡ ಸಿಕ್ಕಾಕೊಂಡವ್ರ ಲಕ್ಷಣ.